ಇವತ್ತು ಬೆಳಗ್ಗೆನೆ ಎದ್ದು ಮತ್ತಿನ್ ಯಾವತ್ತೂ ನನ್ ಗಾಡಿಗೆ ಇಲಿ ಹತ್ತಬಾರ್ದು ಅಂತ ಇಲಿಗಳಿಗೋಸ್ಕರ ಪಾಶುಪತಾಸ್ತ್ರ ರೆಡಿ ಮಾಡ್ಕೊಂಡೆ. ಅಯ್ಯೋ ಇರ್ಲಿ ನಿಮ್ಮ ಅಭಿಮಾನ ನಿಮ್ಮ ಮನ್ಸಲ್ಲಿ ಇರ್ಲಿ, ಪರವಾಗಿಲ್ಲ. ಇಲ್ಲಿ ಎಸಿ ಕ್ಯಾಬಿನ್ ಎಲ್ಲ ಫುಲ್ಲು ಕಚ್ಚಾಕ್ಬಿಟ್ಟಿತ್ತು. ಸೊ ಆ ಜಾಗಕ್ಕೆಲ್ಲ ಹನ್ಸ್ನ ಬಟ್ಟೆನಲ್ಲಿ ಕಟ್ಟಿ ಎತ್ತಿಗ್ದೆ. ಅದಾದ್ಮೇಲಿಂದ ಡ್ಯೂಟಿ ಶುರು ಮಾಡಿದೆ. ಶಿವ ಅಂತ ನನ್ ಪಾಡಿಗೆ ನಾನು ಡ್ಯೂಟಿ ಮಾಡ್ತಾ ಇದ್ದೆ ಬೆಂಗಳೂರಲ್ಲೇನೆ. ಇದ್ದಕ್ಕಿದಂಗೆ ಒಂದು ಸ್ಪೇರ್ ಡ್ಯೂಟಿ ಬಂತು. ಬೆಂಗಳೂರಿಂದ ಒಂದು ವೈಟ್ ಬೋಲ್ಡ್ ಕಾರ್ನ ತಗೊಂಡೋಗಿ ತುಮಕೂರಿಗೆ ಕೊಡ್ಬೇಕಾಗಿತ್ತು. ಸೊ ನಾನು ಕಸ್ಟಮರ್ ಕಾಲ್ ಮಾಡಿದಕ್ಕೆ BTM ಲೇಔಟ್ ಬನ್ನಿ, ಅಲ್ಲಿಂದಾನೆ ಕಾರ್ ತಗೊಂಡ್ ಬರ್ಬೇಕು ಅಂದ್ರು. ನಾನು 3 ಗಂಟೆಗೆ ಹೇಳಿದ್ರು ಅಂತ ಹೋದ್ರೆ 5 ಗಂಟೆ ಆದ್ರೂ ಯಾರು ಬರ್ಲೇ ಇಲ್ಲ. ನನ್ಗೂ ಕುಂತು ಕುಂಡಿ ಎಲ್ಲ ನೋವು ಬರಕ್ ಶುರು ಆಗೋಯ್ತು. ಹಂಗಾಗಿತ್ತ ಪರಿಸ್ಥಿತಿ. ಮುಂದಕ್ಕೆ ಏನಾಯ್ತಣ್ಣ? ಕೊನೆಗೆ 5:15 ಗಾಡಿ ಬಂತು. ಗಾಡಿನೆಲ್ಲ ಒಂದ್ ಸ್ಕ್ಯಾನ್ ಮಾಡ್ಕೊಂಡು ಸೀದಾ ಗಾಡಿ ಎತ್ಕೊಂಡು ನಾನು ಹೊರಟಿದ್ದು ತುಮಕೂರ್ ಕಡೆಗೆ. ತುಮಕೂರ್ಗೆ ಹೋಗಿ ಕಸ್ಟಮರ್ಗೆ ಗಾಡಿನ ಹ್ಯಾಂಡ್ ಓವರ್ ಮಾಡಿ ಆ ಕಡೆಯಿಂದ ಬಸ್ಸಲ್ಲಿ ಬಂದೆ. ಮೆಜೆಸ್ಟಿಕ್ ಅಲ್ಲಿ ಇಳಿದ್ಬಿಟ್ಟು ಊಬರ್ ಬುಕ್ ಮಾಡಿದೆ ಮನೆಗೆ ಹೋಗೋದ ಅಂತ. ಇಷ್ಟು ದಿನ ಊಬರ್ಗೆ ಡ್ರೈವರ್ ಆಗಿದ್ ನಾನು, ಇವತ್ತು ಕಸ್ಟಮರ್ ಆಗಿದ್ದೆ. ಆಸ್ ಯೂಶಲ್ ಗಾಡಿ ಬಂತು, ಹೊಸ ವ್ಯಾಗನರ್, ಕೇರಳ ಡ್ರೈವರ್. ಅವನ್ ಕೈಲೂ ಕೂಡ ನಾನು ಇನ್ಸ್ಟಾಗ್ರಾಮ್ಗೆ ಫಾಲೋ ಒತ್ತಿಸ್ಕೊಂಡು ಸೀದಾ ಮನೆ ತವ ಬಂದ್ ಇಳ್ದೆ. ಇನ್ನೇನ್ ಮನೆಗೆ ಹೋಗ್ಬೇಕಾದ್ರೆ ನನ್ ಗಾಡಿ ಕಡೆಗೆ ಒಂದು ಝೂಮ್ ಹಾಕಿದ್ರೆ ನನ್ ಗಾಡಿ ಕೋಪದಿಂದ ಮಕ್ಕು ಮುಗಿಸ್ಕೊಂಡು ಮನೆಗೆ ಹೊರಟೆ. ಓಕೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.